ಲೋಕಾಯುಕ್ತ ಕ್ಷೇತ್ರ ಗೆಲ್ಲಲು ಬಿಜೆಪಿ ನಾಯಕರು ರಣತಂತ್ರವನ್ನ ರೂಪಿಸಿದ್ದಾರೆ. ಕರುನಾಡ ಕಬ್ಜಾಗೆ ಈಗಾಗಲೇ ಕೆಸಿ ಸಾಕಷ್ಟು ಒಂದು ತಂತ್ರವನ್ನ ರೂಪಿಸ್ತಾ ಇದೆ. ಈಗಾಗಲೇ ಮಾಸ್ಟರ್ ಪ್ಲಾನ್ ಅನ್ನ ಇದೀಗ ರೂಪಿಸಿದೆ. ಸಂಸತ್ ಸಮರ ಗೆಲ್ಲಲು ಮೋದಿ ಅಮಿತ್ ಶಾ ಸಾಲು ಸಾಲು ಪ್ರವಾಸವನ್ನ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಪ್ರವಾಸದ ಬಳಿಕ ಬಿಜೆಪಿ ಚಾಣಕ್ಯನ ಎಂಟ್ರಿ. ಕಳೆದ ಭಾನುವಾರ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಇದೀಗ ಅಮಿತ್ ಶಾ ಅವರ ಎಂಟ್ರಿ ಆಗುತ್ತೆ. ಏಪ್ರಿಲ್ 23-24ರಂದು ಅಮಿತ್ ಶಾ ಕರುನಾಡ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 23ರಂದು ಬೆಳಗ್ಗೆ ಯಶವಂತಪುರದಲ್ಲಿ ರೋಡ್ ಶೋ ಕೂಡ ನಡೆಸುತ್ತಾರೆ. 4 ಗಂಟೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ರ್ಯಾಲಿ ಕೂಡ ನಡೆಯಲಿದೆ. ನಂತರ ರಾತ್ರಿ 8 ಗಂಟೆಗೆ ಮಹಾದೇವಪುರದ ರೋಡ್ ಶೋನಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ ಅಮಿತ್ ಶಾ. ಏಪ್ರಿಲ್ 24ರಂದು ಚಿಕ್ಕಮಗಳೂರು, ತುಮಕೂರಿನಲ್ಲಿ ಕೂಡ ಸಮಾವೇಶ ನಡೆಯಲಿದೆ. ಹುಬ್ಬಳ್ಳಿಯಲ್ಲಿ ರೋಡ್ ಶೋನ ಅಮಿತ್ ಶಾ ಅವರು ನಡೆಸ್ತಾರೆ. ಇದು ಅಮಿತ್ ಶಾ ಅವರ ಒಂದು ಪ್ಲಾನ್. ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ರಾಜ್ಯ ಪ್ರವಾಸನ ಕೈಗೊಳ್ತಿದ್ದಾರೆ. ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಕೂಡ ಮಾಡ್ತಿದ್ದಾರೆ. ಯಶವಂತಪುರದಲ್ಲಿ ಏಪ್ರಿಲ್ 20ನೇ ತಾರೀಕು ರೋಡ್ ಶೋನ ಕೂಡ ನಡೆಸ್ತಾರೆ. 4 ಗಂಟೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಇದು ಅಮಿತ್ ಶಾ ಅವರ ಒಂದು ಶೆಡ್ಯೂಲ್. ಏಪ್ರಿಲ್ 23ನೇ ತಾರೀಕು ಬರ್ತಾರೆ. ಬೆಳಗ್ಗೆ ಯಶವಂತಪುರದಲ್ಲಿ ರೋಡ್ ಶೋ ಇರುತ್ತೆ. ನಂತರ 4 ಗಂಟೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ರ್ಯಾಲಿ ಕೂಡ ನಡೆಸ್ತಾರೆ. ರಾತ್ರಿ 8 ಗಂಟೆಗೆ ಮಹಾದೇವಪುರದ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ನಂತರ ಅಭ್ಯರ್ಥಿಗಳ ಪರ ಮತಯಾಚನೆ ಕೂಡ ಮಾಡಲಿದ್ದಾರೆ. ಏಪ್ರಿಲ್ 24ರಂದು ಚಿಕ್ಕಮಗಳೂರು, ತುಮಕೂರಿನಲ್ಲಿ ಸಮಾವೇಶ ನಡೆಯಲಿದೆ. ಹುಬ್ಬಳ್ಳಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಅಮಿತ್ ಶಾ. ಒಟ್ಟಾರೆ ರಾಷ್ಟ್ರ ಪಕ್ಷದ ನಾಯಕರು, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಸಾಕಷ್ಟು ಲೀಡರ್ಸ್ ಈಗ ರಾಜ್ಯ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಮತದಾರನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.